ಇಫ್ ಇನ್ ಕೇಸ್ ನೀವು ಯಾವುದಾದ್ರೂ ಏನೇ ಹೊಸ ಗಾಡಿ ಬುಕ್ ಮಾಡೋದಿದ್ರೆ, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅದು ಸರ್ಟೆನ್ ಟಿಪ್ಸ್ ಮತ್ತು ಟ್ರಿಕ್ಸ್ ಐತೆ. ನಿಮಗೆ 10,000-20,000 ಬೈಕಲ್ಲೇ ಉಳಿಸ್ಬೋದು ಬ್ರೋ. ಕಾರಲ್ಲಿ ಅಪ್ ಟು ಒಂದು 80,000 ಉಳಿಸ್ಬೋದಲ್ವಾ? ನಕ್ಕನ್ ಚಿನ್ನು ಈಗಲೇ ಹೇಳ್ಬಿಟ್ರೆ ಟ್ರಿಕ್ಸ್ನ ವಿಡಿಯೋ ಕೊನೆ ತನಕ ಎಲ್ಲಿ ನೋಡ್ಬಿಡ್ತೀರಾ? ಇದು ತಲೆ ಅವನಮ್ಮ ಶಾರ್ಟ್ ಹಾಕ್ಬಿಡ್ತೀರಾ ನೀವು. ಅದಕ್ಕೆ ಏನ್ ಮಾಡಿದೀನಿ ಅಂದ್ರೆ ವಿಡಿಯೋ ಮಧ್ಯದಲ್ಲಿ ಹೇಳಿದೀನಿ. ಅದಕ್ಕೋಸ್ಕರ ಎಲ್ಲ ಏನ್ ಮಾಡಿ ಅಂದ್ರೆ ನಿಮ್ಗೆ ಹೇಳ್ತಿರೋದು ಟಿಪ್ಸ್ ಅಂಡ್ ಟ್ರಿಕ್ಸ್ ನ. ನೀವು ಹೊಸ ಗಾಡಿ ತಗೊಂಡ್ಬೇಕಾದ್ರೆ ಯೂಸ್ ಆಗುತ್ತೆ. ನಕ್ಕನ್ ಫಾಲೋ ಮಾಡ್ರಯ್ಯ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಕಾಣಿಸ್ತಿದೆಯಲ್ಲ ನನಗೆ ಗೊತ್ತಿಲ್ಲ. ಅವ ನನ್ನ ಮಗ ರೈನ್ ಕೋಟ್ ಹಾಕೊಂಡು ಹೊಡಿತಾವ, ಹೋಗ್ಲಿ ನಾವು ಹಿಡಿಬೇಕು ಅಂತ ನಮ್ಮ ಬ್ರೋ ನಿಲ್ಸು ಅಂತವ್ರೆ. ನಾನು ಗಾಡಿ ನಿಲ್ಸಂಗಿಲ್ಲ. ಹಂಗಾದ್ರು ಇವನೊಂದ್ಸಲ ನನ್ನ ಟಕ್ಕರ್ ಹೊಡೆದ್ರೆ ನಿಲ್ಲಿಸ್ಬೇಕು ಗಾಡಿನ. ನಮಸ್ಕಾರ ಗೈಸ್, ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13. ಇವತ್ತು ಇನ್ನೊಂದೇನು ಅಪ್ಡೇಟ್ ಅಂದರೆ ನಮ್ಮ ಗುಡ್ಡು ಬೈ ಅಂದರೆ ನಮ್ಮ ಪಬ್ಜಿ ಪಾರ್ಟ್ನರ್ ಅವ್ರು ಸ್ವಲ್ಪ ಶೈ, ಮುಖ ತೋರಿಸಲ್ಲ. ಮುಖ ತೋರಿಸ್ತೀನಿ, ಒಂದು ದಿವಸ ಬಿಡಲ್ಲ. ಅವ್ರು ಇನ್ನೊಂದೇನು ಅಂದರೆ ಅವರು ಹೊಸ ಗಾಡಿ ಬುಕ್ ಮಾಡ್ತವ್ರೆ, KTM 250ನ. ಇಷ್ಟು ದಿವಸ ಜೊತೆ ಗೇಮ್ ಮಾಡ್ತಿದ್ದು, ಈಗ ರೈಡ್ ಮಾಡೋಣ ಅಂತ. ಏಮ್ರಾ ಜೊತೆಗೆ ರೈಡ್ ಮಾಡೋಣ ಅಂತ ನಮ್ಮ ಕಮ್ಯುನಿಟಿಗೆ ಬರ್ತಾರೆ ಅವರು, ರೈಡಿಂಗ್ ಕಮ್ಯುನಿಟಿಗೆ. ಸೊ ಈಗ ಏನು ಅಂದರೆ ನಾವೀಗ ಚಿಕ್ಕಮಂಗ್ಳೂರು ಹೋಗ್ತಾಯಿದ್ದೀವಿ. ಚಿಕ್ಕಮಂಗ್ಳೂರು ಹೋಗಿ ಒಂದು ಗಾಡಿ ಬುಕ್ ಮಾಡಿ ಬರೋಣ ಅಂತ, KTM 250. ಸೊ ಬನ್ನಿ ಹೋಗೋಣ, ಜೊತೆಗೆ ಬುಕ್ ಮಾಡಿಕೊಂಡು ಗುಡ್ಡು ಬೈನ ನಮ್ಮ ರೈಡಿಂಗ್ ಕಮ್ಯುನಿಟಿ ಕರ್ಕೊಬರೋಣ. ಸೊ ಗಾಯ್ಸ್, ಹಾಂ 500 kg ಅಲ್ಲ ಗುರು, 352 kg ಗೈಸ್. ದಾಳಿಂಬೆ ಅನ್ನೋದೊಂದು ಕಂಟೆಂಟ್ ಮಾಡಿದ್ದು ಕಿರಬೋರೆಲ್ಲ ದಾಳಿಂಬೆ ಅಂತ ರೇಗಿಸ್ತವ್ರೆ. ಹಾಂ, ಈಗ ಇನ್ನೇನಿಲ್ಲ, ಹೊರಡದೆ ಹೋಗೋಣ. ಹಾಂ, 14,000 ಬಂದಿಲ್ಲ, 400 ರೂಪಾಯಿ ಲಾಭ ಬಂದೈತತ್ರಿ. ಅಲ್ಲ ಬ್ರೋ, ದಾಳಿಂಬೆ ಅಂತ ರೇಗಿಸ್ತಿದ್ದೀರಲ್ಲ, ಈ ಥರ ನಮ್ಗೆ ಅವಮಾನಗಳನ್ನೆಲ್ಲ ಸನ್ಮಾನ ಅಂತ ತೊಗೊಂಡ್ಬಿಟ್ಟು ಒಂದು ದಿವಸ ವೀಕೆಂಡ್ ವಿತ್ ರಮೇಶಿಗೆ ಹೋಗ್ತೀವಿ. ನಾವೇನಾದ್ರು ಸಕ್ಸಸ್ ಆಗಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕೂತಾಗ ಇವೆಲ್ಲ ಹೇಳೋಣ. ಅದಕ್ಕೋಸ್ಕರ ಎಲ್ಲ ಮಾಡಬೇಕು. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ವಿರಾಟ ರೂಪವಾಗಿ ಬೆಳೆದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ಋತ್ವಿಕ್ ಕನ್ನಡಿಗ 13. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಋತು ಎದ್ದಳು, ಟೈಮ್ ಆಯ್ತು 10 ಗಂಟೆ ಇವಾಗ. ನೆನ್ನೆ ಕೊಟೇಶನ್ ಹಾಕ್ಸಿದ್ರು ನಮ್ರು. 250 ಯಾರ್ಯಾರು ತಗೊಂತಿದ್ರೆ ಅವ್ರಿಗೆಲ್ಲ ನಿಮಗೆ 3,03,000 ಹೇಳ್ತಾರೆ. ಇಲ್ಲಿ ಇನ್ನೊಂದೇನು ಅಂದರೆ, ಈ ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೆ ಇನ್ನೂ 10,000 ಯಾವ ಥರ ಉಳಿಸೋದನ್ನ ನಾವು ಹೇಳ್ಕೊಡ್ತೀವಿ. ಏನ್ಬ್ರೋ? ಇಫ್ ಇನ್ ಕೇಸ್ ನೀವು ಯಾವುದಾದ್ರೂ ಏನೇ ಹೊಸ ಗಾಡಿ ಬುಕ್ ಮಾಡೋದಿದ್ರೆ, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅದು ಸರ್ಟೆನ್ ಟಿಪ್ಸ್ ಮತ್ತು ಟ್ರಿಕ್ಸ್ ಐತೆ. ನಿಮಗೆ 10,000-20,000 ಬೈಕಲ್ಲೇ ಉಳಿಸ್ಬೋದು ಬ್ರೋ. ಕಾರಲ್ಲಿ ಅಪ್ ಟು ಒಂದು 80,000 ಉಳಿಸ್ಬೋದಲ್ವಾ? ಕಾರಲ್ಲಿ ಏನಿಲ್ಲ ಅಂದರೆ ಶೋರೂಮ್ ಗಾಡಿ ನೀವು ತಗೊತಿದ್ದೀರಾ ಅಂದರೆ ಶೋರೂಮ್ದು ನಿಮಗೇನಿಲ್ಲ ಅಂದರೂ 60,000-70,000 ಉಳಿಸ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡೋದಲ್ಲೇ ಎಂಡ್ ತನಕ ನೋಡಿ. ನಿಮಗೆ ಕಂಪ್ಲೀಟ್ ಫುಲ್ಲು ನಾವು ಇಲ್ಲಿಂದ ಹಿಡಿದು ಚಿಕ್ಕಮಂಗ್ಳೂರು ಹೋಗೋ ತನಕ ವಿಡಿಯೋ ಮಾಡ್ಕೊಂಡೇ ಹೋಗ್ತೀವಿ. ಆ ವಿಡಿಯೋದಲ್ಲಿ ನಿಮಗೆ ಸರ್ಟೈನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರುತ್ತೆ, ಏನೇನು ಮಾಡಬೇಕು ಅಂತ ನಾನು ಶೋರೂಮಲ್ಲಿ ಹೇಳ್ತೀನಿ ಯಾವ ಥರ ಅಂತ. ಸೊ ಇಫ್ ಇನ್ ಕೇಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ನಾವು ಶೋರೂಮ್ಗೆ ಹೋಗಿ, ಇಲ್ಲ ಚಿಕ್ಕಮಂಗ್ಳೂರು ಎಂಟ್ರಿಲಿ ಸಿಗೋಣ, ಸ್ವಲ್ಪ ವ್ಯೂವ್ಸ್ ನೋಡೋಣ, ಎಂಜಾಯ್ ಮಾಡೋಣ, ಗಾಡಿ ಹೋಗಿ ಬುಕ್ ಮಾಡ್ಕೊಂಡು ಬರೋಣ. ತಡಿ, ಒಂದು ಕಡೆ ಯಾಕೋ ಎಳಿತಾ ಇದ್ದು ಗಾಡಿ, ನೋಡೋಣ. ಗಾಳಿಗಲ್ಲ ಬ್ರೋ, ಆಯಿಲ್ ಸೀಲ್ ಏನಾದ್ರು ಲೀಕ್ ಆಗೈತಾ ಗೈಸ್? ಇನ್ನೊಂದೇನು ಅಂದರೆ ಇದು ನೋಡ್ಕೊಂತಿರ್ಬೇಕು ಅವಾಗವಾಗ, ಯಾಕಂದರೆ ಇಲ್ಲಿ ಆಯಿಲ್ ಲೀಕೇಜ್ ಆಗಿದ್ರೆ ಗೊತ್ತಾಗುತ್ತೆ, ಮತ್ತು ಗಾಡಿ ಒಂದು ಕಡೆಗೆ ಎಳೆದಾಡುತ್ತೆ. ಒಂದು ಕಡೆ ಆಯಿಲ್ ಸೀಲ್ ಹೋದರೆ ಹತ್ತತ್ರ ನಿಮಗೆ ಏನಿಲ್ಲ ಅಂದರೂ 1,600 ಇಂದ 2,000 ಖರ್ಚು ಬರುತ್ತೆ. ಅದನ್ನ ಎಲ್ಲರೂ ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ ಕೆಲವರು. ಅಣ್ಣ, ಎಥೆನಾಲ್ ಅಂದರೆ ಪೆಟ್ರೋಲಿಗೆ ಮಿಕ್ಸ್ಚರ್ ಮಾಡ್ತವ್ರೆ ಸ್ವಲ್ಪ, ಅದನ್ನು ಎಷ್ಟು % ಐತೆ ಅಂತ ಕೇಳಿದ್ರು. ಎಪ್ಪುಡ್ರಾ ನೀ ಗೈಸ್, ಪೆಟ್ರೋಲ್ ಹಾಕ್ಸ್ಕೊಂಡು ಆಯಿತು ಬ್ರೋ. ಚಿಕ್ಕಮಂಗ್ಳೂರು ಯಾಕಡೆ ಹೇಳು, ಹಿಂಗೆ ಹೋಗ್ಬೋದಲ್ವಾ? ಅಲ್ಲ ಬ್ರೋ, ಹಂಗೆ ಸ್ಟ್ರೈಟು. ಗೈಸ್, ಮಳೆಯಲ್ಲಿ ಸಿಗಾಕೊಂಬಿಟ್ಟಿದ್ದೀವಿ ನೋಡ್ರಿ. ಇಲ್ಲಿ ಮಳೆ ಬರ್ತೈತೆ, ಜನಗಳೆಲ್ಲ ಇಲ್ಲೇ ನಿಂತ್ಬಿಟ್ಟವ್ರು ಹಂಗೆ. ಫುಲ್ಲು ಜನ ಸಾಗರ. ನಾವು ಬೇರೆ ಮಳೆಗಾಲ ಅಂತ ಮರ್ತ್ಬಿಟ್ಟು ಬೈಕ್ ಎತ್ಕೊಂಬಂದಿದ್ದೀವಿ. ಎಲ್ಲ ಇವರಿಂದಾನೆ, ಇವ್ರ ಆಶೀರ್ವಾದ. ಮಳೆ ಬಂದೋಯ್ತು, ಸ್ವಲ್ಪ ಹೊತ್ತು ಹಂಗೆ ನಿಂತಿದ್ದು ನೋಡಿ. ಹಂಗೆ ಯಾವ ಥರ ಇದೆ ನೋಡಿ ವೆದರು. ಏನೇ ಆಗಲಿ ನಮ್ಮ ಮಲೆನಾಡು ವೆದರ್ ಮುಂದೆ ಯಾವುದೇ ಬೇರೆ ಕಡೆ ಎಲ್ಲೇ ಹೋಗಿ ಬಂದರೂ ಈ ಥರ ವೆದರ್ ಸಿಗಲ್ಲ ಗುರು. ನೋಡು ಗುರು, ಯಾವ ಥರ ಕಾಣಿಸಿದೆ ಫ್ಲ್ಯಾಗ್ಗಳು ಮಾತ್ರ. ಒಂಥರ ಡಿಮ್ ಆಗಿರೋ ವೆದರ್ಗೆ ಆರೆಂಜ್ ಕಲರ್ ಎದ್ದು ಹೊಳಿತಾ ಇದೆ ಹಂಗೆ. ನಿಮಗೆ ಕಾಣಿಸ್ತಿದೆಯಲ್ಲ ನನಗೆ ಗೊತ್ತಿಲ್ಲ.
ಅವ ನನ್ ಮಗ ರೈನ್ ಕೋಟ್ ಹಾಕೊಂಡು ಹೊಡಿತಾವ ಹೋಗ್ಲಿ ನಾವ್ ಹಿಡಿಬೇಕು ಅಂತ ನಮ್ ಬ್ರೋ ನಿಲ್ಸು ಅಂತವ್ರೆ. ನನ್ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ನನ್ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ನನ್ ಮೇಲೆ ನಂಬಿಕೆ ಅಲ್ವಾ? ನಾನ್ ಗಾಡಿ ನಿಲ್ಸಂಗಿಲ್ಲ ಹಂಗಾದ್ರು. ಇವನೊಂದ್ಸಲ ನನ್ ಟಕ್ಕರ್ ಹೊಡೆದ್ರೆ ಇಳಿಸ್ಬೇಕು ಗಾಡಿನ. ಯಾವ್ದಪ್ಪ ಇದು? ನಡಿ ಮನೆಗೆ, ನಡಿ 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 ನಡಿ. ಇದು ಎಲ್ಲಾರು ನಿಲ್ಲೇಬೇಕು ನಾವು. ಅಯ್ಯೋ ಫುಲ್ ನೆಂದೋಗ್ಬಿಟ್ಟು. ಮುದುಡಿನ ತಾರೆ ನೆಂದೋದ ಅವ್ನು ಹಿಡಿಬೇಕಾಯ್ತು, ಅದಕ್ಕೆ ಬ್ರೋ ಹಂಗೆ ಓಡ್ತಿದ್ದು. ಈಗ ಇರ್ಬೇಕು ಈನಾಡಿ ಇರ್ಬೇಕಂತಿದ್ಯಾ? ಫುಲ್ಲು ಮಳೆ ಬಂದ್ಬಿಟ್ಟೈತೆ ಹಂಗೆ. ನಮ್ಮ ಫುಲ್ ನೆಂದೋಗ್ಬಿಟ್ಟು ಆಲ್ರೆಡಿ. ಎಲ್ಗೂರು ಹೋಗೋದಿಲ್ಲಿ ಈ ಸರ್ 2 ಮಳೆ ಹೊಡೆದ್ರು, ನಮ್ಗೆ ಬಾಡಿ ಎಲ್ಲ ಮಳೆ. ಸೂಪರ್ ಅಲ್ಲ, ಹಂಸಲೆ ಕವರಿಂಗ್ ಬರೆಯಲ್ಲ. ಏನೋ ಅಂದ್ರೆ ಲೈನು ಜೀಸಸ್ಸಿಗೆ 2 ಮಳೆ ಹೊಡೆದ್ರಂತೆ. ಬಟ್ ನಾವಿಲ್ಲಿ ಫಾಸ್ಟಾಗಿ ಬಂದಲ್ಲ, ಅಂದರೆ ಮುಂದೆ ಒಂದು ಬೈಕ್ ಹೋಗ್ತಿತ್ತು, ಅದನ್ನ ಹಿಡಿಯೋಕ್ಕೋಸ್ಕರ ನಾನು ಫಾಸ್ಟಾಗಿ ಬಂದೆ. ಅದಕ್ಕೋಸ್ಕರ ಮೈಯೆಲ್ಲ ಮುಂಗಾರು ಮಳೆ ಹೊಡಿತೈತೆ ಅಂತ ಹೇಳ್ತಾರೆ. ಏನ್ ಬ್ರೋ ಗಾಡಿ ಬುಕ್ ಮಾಡಕ್ ಬಂದಿಲ್ಲ? ಗಾಡಿ ಬುಕ್ ಮಾಡಕ್ಕೆ ಬಂದಿದ್ರು ಮತ್ತೆ ಸಣ್ಣ ಟ್ರಿಪ್ ಅಂದೆ. ಮತ್ತೆ ಕ್ಯಾಮ್ರಾ ಆನ್ ಮಾಡಿದ್ರೆ ಗೈಸ್ ಹುಚ್ಚವ್ ಏನು ಅಂತ ಬಂದ್ಬಿಟ್ಟು ಚಳಿಗೆ ಫುಲ್ಲು ಅರ್ಜೆಂಟ್ ಆಗ್ಬಿಟ್ಟಿತ್ತು. ಅದಕ್ಕೆ ಸ್ಟಾರ್ಟಿಂಗ್ ಆಮೇಲೆ ವೆಲ್ಕಮ್ ಟು ಚಿಕ್ಕಮಂಗ್ಳೂರ್ ಅಂತ. ಹುಚ್ಚೆ ಆ ಕಡೆ ಹೋಗ್ಬೇಕಿತ್ತು, ಪ್ಯಾಂಟಲ್ಲೇ ಹೋಗ್ಕೊಂಡಿದೆಯಲ್ಲ. ಅದು ಹುಚ್ಚೆ ಎಲ್ಲ ಬರೋದು ನೀರದು. ಓ ನಾನು ಚಿಕ್ಕಮಂಗ್ಳೂರಲ್ಲಿ ಹುಡುಗಿರೇ ಕಾಣಿಸ್ತಿಲ್ವಲ್ಲ, ಬರೀ ಕೋಲ್ಗಳೆಲ್ಲ ಅನ್ಕಂಡೆ. ನೋಡಿದ್ರೆ ಹುಡುಗಿರೆಲ್ಲ ಗಣಪತಿ ಕುಣಿಯಕ್ಕೆ ಹೋಗೋರಲ್ಲಿ. ಹಾ ನೋಡಿದ್ರೆ ಅರ್ಧ ಚಿಕ್ಕಮಂಗ್ಳೂರು ಹುಡುಗಿರ್ ಸ್ಟ್ರೆಂತ್ ಕನ್ನಡ ತಾಯಿ ಹೆಣ್ಮಕ್ಳೆಲ್ಲ ಅಲ್ಲೇ ಕುಣಿತವ್ರು. ಹಂಗೆ ಕೇಳೋಣ ರಿವ್ಯೂ ಮಾಡಕ್ ಕೊಡ್ತಾರೇನೋ ರೋಲರು. ಅಯ್ಯ ಬಡ್ಡಿ ಮಗನ್ ಗೈಸ್, ಇದು 2ನೇ ಸಲ ಆಕ್ಚುಲಿ ನನಗೆ ಹಿಂಗೆ ಆಗ್ತಿರೋದು. ಮೈಕೆ ಚುಚ್ಚಿಲ್ಲ, ಹಂಗೆ ಮಾತಾಡ್ಬಿಟ್ಟಿದ್ದೀನಿ. ನಾನು ರೀಲಿ ಹಾಕ್ದಂಗೆ ಎಷ್ಟು ಫೋಟೋ ತೆಗ್ದಿಲ್ಲ. ಸಿಟಿ ಔಟ್ಸ್ಕರ್ಟ್ಸಲ್ಲಿ ಅಂತೂ ಹೆವಿ ಮಳೆ ಮಾತ್ರ, ಇಲ್ಲೇ ಮಳೆ ಇಲ್ಲ. ಇನ್ನೊಂದೇನಂದ್ರೆ ಗೈಸ್, ನಮ್ಮೂರಿಂದನೂ ಎಷ್ಟೊಂದು ಜನ ಹೆಣ್ಮಕ್ಳು ಬರ್ತಾರೆ ಚಿಕ್ಕಮಂಗ್ಳೂರಿಗೆ. ಊರಲ್ಲಿ ಮಾತ್ರ ಯಾರು ಚೆನ್ನಾಗಿ ಕಾಣಿಸಲ್ಲ, ಚಿಕ್ಕಮಂಗ್ಳೂರಿಗೆ ಬಂದ ಚೆನ್ನಾಗಿ ಕಾಣಿಸ್ತಾರೆ. ನನ್ ಮುಂದೆ ಮಾತಾಡ್ದವನು ಅಪ್ಪನ್ ಗುರ್ತವನು, ನನ್ ಹಿಂದೆ ಮಾತಾಡ್ದವನು ಏನ್ ಬ್ರೋ ಕಳ್ಳ. ಸೊ ಗೈಸ್, ನಾನು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಏನು ಹೇಳಿದೆ ಅಂದರೆ ನಿಮಗೆ 10,000 ಸೇವ್ ಮಾಡ್ಬೋದು, ಅಪ್ ಟು 10 to 8,000 ಆರಾಮಾಗಿ ಗಾಡಿ ಸೇವ್ ಮಾಡ್ಬೋದು. ಸೊ ನಮಗೆ ಕೊಟೇಶನ್ ಹಾಕಿರೋ ಪ್ರಕಾರ ಇದು KTM ಡ್ಯೂಕ್ 250 ಕೊಟೇಶನ್ನು. ಇದು ನಮ್ಮ ಗುಡ್ಡು ಬಾಯ್ ಅವ್ರದ್ದು ಬ್ರೋ ಅವ್ರದ್ದು, ಅವ್ರ ನೇಮು ಸಂಜಯ್ ಚವಾನ್ ಅಂತ. ಅವ್ರ ನೇಮಲ್ಲಿ ನಾವು ಕೊಟೇಶನ್ ಹಾಕ್ಸಿರೋದು ಆ್ಯಕ್ಚುಲಿ. ನೋಡಿ, ನೀವು ನೋಡ್ತಿರಂಗೆ ಕೊಟೇಶನ್ ಇದೆ. ಫಸ್ಟ್ ನಮಗೆ ಇಲ್ಲಿ ಏನು ಕಾಣುತ್ತೆ ಅಂದರೆ ಎಕ್ಸ್ ಶೋರೂಮ್ ಪ್ರೈಸ್ ನಮಗೆ ಇಲ್ಲಿ 2,30,000 ಹಾಕಿದ್ದಾರೆ. ಆಮೇಲೆ ರೋಡ್ ಟ್ಯಾಕ್ಸ್ ಬಂದ್ಬಿಟ್ಟು ನಮಗೆ 50,000 ಚಿಲ್ಲರೆ ಹಾಕಿದ್ದಾರೆ. ಇನ್ಶೂರೆನ್ಸ್ ಬಂದು ನಮಗೆ 1+4 years ಹಾಕಿದ್ದಾರೆ, ಅದು 14,500 ಹಾಕಿದ್ದಾರೆ. ಅದನ್ನ ಬಿಟ್ರೆ ಸ್ಟೇಷನರಿ ಆಕ್ಸೆಸರೀಸ್ ಮತ್ತೆ AMC ಅಂತ 3,500 ಹಾಕಿದ್ದಾರೆ. ಹೈಪೋಥೆಟಿಕೇಶನ್. ಸೊ ಟೋಟಲ್ ನಮಗೆ ಏನಿಲ್ಲ ಅಂದ್ರೂ ಸ್ಟಾರ್ಟಿಂಗ್ ನಮಗೆ ಹೋದಾಗ ಪ್ರೈಸ್ ಹೇಳೋದು 3,03,000. ಇಲ್ಲಿ ನನಗೆ ಯಾವ ತರ ನೆಗೋಷಿಯೇಟ್ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ. ಶೋರೂಮ್ಗೆ ಹೋಗೋಕ್ಕಾಗ್ದಲೇ ಇದ್ರೆ ನಿಮಗೆ ಆನ್ಲೈನಲ್ಲೂ ನಿಮಗೆ ಬೆಂಗಳೂರದಾಗಿರ್ಬೋದು, ಬೆಂಗಳೂರು ಶೋರೂಮ್ ಆಗಿರ್ಬೋದು, ಚಿಕ್ಕಮಗಳೂರು ಶೋರೂಮ್ ಆಗಿರ್ಬೋದು, ಹಾಸನ್ ಶೋರೂಮ್ ಆಗಿರ್ಬೋದು, ಇಷ್ಟೊಂದು ನಂಬರ್ ಸಿಗುತ್ತೆ. ಸೊ ನೀವು ಡೀಲರ್ ಹತ್ರ ಡೈರೆಕ್ಟಾಗಿ ಮಾತಾಡ್ಕೊಂಡು, ಶೋರೂಮಿನ ಡೀಲರ್ ಹತ್ರ ಮಾತಾಡ್ಕೊಂಡು ನಿಮಗೆ ಇಫ್ ಇನ್ ಕೇಸ್ ಏನೇನು ಹಾಕಿರ್ತಾರೆ ಅಂದರೆ, ಅಲ್ಲಿ ನಾವು ಹಾಸನ್ ಶೋರೂಮಲ್ಲಿ ನೋಡಿದಂಗೆ ನಮಗೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಹಾಕಿದ್ರು, ಅಂದರೆ 10,000 ಹಾಕಿದ್ರು ನಿಯರ್ ಬೈ. ನಾನು ಏನು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಹೇಳಿದೆ ಅದೆಲ್ಲ ಆ್ಯಕ್ಚುಲಿ ಇಲ್ಲಿಗಲ್, ಆ್ಯಕ್ಚುಲಿ ಹಾಕಂಗಿಲ್ಲ. ಇನ್ನೊಂದೇನು ಅಂದರೆ, ನೀವು ಒಂದು ಕಂಪನಿ ಒಂದು ಶೋರೂಮಿಂದ ಇನ್ನೊಂದು ಶೋರೂಮ್ಗೆ ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ರೇಟ್ನ 3,03,000 ಇರ್ತಾರೆ. ಇಫ್ ಇನ್ ಕೇಸ್ ಅವ್ರಿಗೆ ಏನಾದರೂ ಕನ್ಫರ್ಮ್ ಆಗುತ್ತೆ ನೀವು ಗಾಡಿ ತಗೊಂತೀರ ಅಂದರೆ ಅಪ್ ಟು 2,980 ಬರ್ತಾರೆ. ಅದಾದ್ಮೇಲೆ ಈಗ ಇನ್ನೂ ಸರ್ಟೆನ್ ನೆಗೋಷಿಯೇಟ್ ಮಾಡಿದ್ರೆ ಇನ್ನೊಂದು 2,000 ಕಡಿಮೆ ಮಾಡ್ತಾರೆ. ನೀವು ಇನ್ನೊಂದು ಏನು ಮಾಡಬೇಕು ಅಂದರೆ, ಇಲ್ಲಿ ಮೇಯ್ನ್ ನಿಮಗೆ ಎಲ್ಲಿ ದುಡ್ಡು ಉಳಿತಾಯ ಆಗುತ್ತೆ ಅಂದರೆ 1+4 years ಅಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ಶೂರೆನ್ಸ್ನ 15,000 ರೂಪಾಯಿ ಹಾಕ್ತಾರೆ ಶೋರೂಮ್ ಕಡೆಯಿಂದ. ಸೊ ನಮಗೆ ಥರ್ಡ್ ಪಾರ್ಟಿಯಿಂದ ಮಾಡ್ತಾರೆ, ನಮಗೆ ಅದು 9,000 ಚಿಲ್ಲರೆ ಬೀಳುತ್ತೆ ಅವರು. ಸೊ ಅಲ್ಲಿ ಏನಿಲ್ಲ ಅಂದ್ರೆ ನಮಗೆ 6,000 ದುಡ್ಡು ಉಳಿಯುತ್ತೆ, +5 years ಬರುತ್ತೆ. ಇನ್ನೊಂದೇನು ಅಂದ್ರೆ ಹೈಪೋಥೆಟಿಕೇಶನ್ ಚಾರ್ಜಸ್ ಕೆಲವೊಂದು ಶೋರೂಮಲ್ಲಿ 500 ರೂಪಾಯಿ ಇರುತ್ತೆ, ಇನ್ನೊಂದು ಶೋರೂಮಲ್ಲಿ 1,000 ರೂಪಾಯಿ ಇರುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಇಫ್ ಇನ್ ಕೇಸ್ ನೀವು ಲೋನ್ ಮಾಡ್ತಿದ್ರೆ ಈ ಚಾರ್ಜಸ್ ಅಪ್ಲೈ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಕ್ಯಾಶ್ ಕೊಡ್ತಾ ಇದ್ರೆ ಈ ಹೈಪೋಥೆಟಿಕೇಶನ್ ಕೂಡ ನೀವು ರಿಮೂವ್ ಮಾಡಿಸ್ಬೋದು. ಇನ್ನೊಂದೇನು ಅಂದ್ರೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಮತ್ತೆ AMC ಅಂತ ಇದೇನಿದೆ ಅದು ಕೆಲವೊಂದು ಶೋರೂಮಲ್ಲಿ 5,000 ಹಾಕ್ತಾರೆ, ಇನ್ನು ಕೆಲವೊಂದು ಶೋರೂಮಲ್ಲಿ 4,000 ಹಾಕ್ತಾರೆ. ಇದು ಏನು ಅಂದ್ರೆ, ಇಫ್ ಇನ್ ಕೇಸ್ ನಿಮ್ ಗಾಡಿ ಎಲ್ಲಾದ್ರೂ ಆನ್ ದ ವೇ ಬರ್ಬೇಕಾದ್ರೆ ಏನಾದ್ರು ರಿಪೇರ್ ಬಂತು ಆ ಥರ ಏನಾದ್ರು ಆದ್ರೆ ನೀವು ಡೈರೆಕ್ಟ್ ಕಾಲ್ ಮಾಡಿ ಏನು ಅಂದ್ರೆ ಒಂದು ಟೋ ವೆಹಿಕಲ್ ಕರೆಸಿ ನೀವು ಶೋರೂಮ್ಗೆ ಎತ್ಕೊಂಡು ಹೋಗ್ಬೋದು. ಸೊ ನನಗೆ ಗೊತ್ತಿರಂಗೆ ಅದೇನು ಯೂಸ್ ಇಲ್ಲ. ಸೊ ಇದನ್ನು ಹೇಳಿದ್ರೆ ನೀವು ರಿಮೂವ್ ಮಾಡ್ತಾರೆ. ಸೊ ಅಲ್ಲೊಂದು 6,000, ಇಲ್ಲೊಂದು 4,000, ಟೋಟಲ್ 9,000 10,000 ಆರಾಮಾಗಿ ಸೇವ್ ಮಾಡ್ಬೋದು. ಇನ್ನೊಂದು ಏನಂದ್ರೆ, ನೆಕ್ಸ್ಟ್ ವಿಡಿಯೋದಲ್ಲಿ
ಕಾರಲ್ಲಿ ನಿಮ್ಗೆ ಯಾವ ಥರ 60,000 ಸೇವ್ ಮಾಡೋದು ಅದನ್ನ ಹೇಳ್ತೀನಿ. ನೂರಾರು ಗುರು KTM ಶೋರೂಮ್ ತಗೊಂಡೋಗ್ಬಿಟ್ಟು ಸಿಟಿ ಈ ಕಡೆ ಇಟ್ಟವ್ರೆ, ಆಚೆ ಕಡೆ ಥರ. ಗೈಸ್ ಇದೇ ಶೋರೂಮು. ಏನು ಕ್ಲೋಸ್ ಮಾಡೋರಾ? ಏನಂದೆ ಅದು ಅಸ್ಕೋರ್ ಏನೋ ಓದು ಗುರು ಇಂಜಿನಿಯರಿಂಗ್ ಮಾಡಿರೋದು ಉಸ್ಕೋವನ ಅಂತವ್ರೆ ಬ್ರೋ. ಅಸ್ಕೋರ್ನ ಅದು ಬ್ರ್ಯಾಂಡ್, ಅದು ಯಪ್ಪ ಅಸ್ಕೋರ್ನ ತಗೊಂಡೋಗಿ ಏನಂತಿದೆ ಬ್ರೋ. ಗೈಸ್ ನಾನು 1390 ರಿವ್ಯೂ ಮಾಡಿದಾಗ ಇದು ಎಂಡ್ಯೂರೋ ಇರಲಿಲ್ಲ ಅನಿಸುತ್ತೆ. ನಮ್ಮ ಬೆಂಗಳೂರಲ್ಲಾಗಿದ್ರೆ ಇದೊಂದು ಓಡಿಸ್ಬೋದಾಗಿತ್ತು. 390cc ಇದು ಎಂಡ್ಯೂರೋ. ಟ್ರೈಮ್ನು ಇಟ್ಬಿಟ್ಟಿದ್ದೀರಾ ಇಲ್ಲೇ? ಹಾಂ, ಸುಮ್ಮನೆ ಒಂದು ಗಾಡಿ ಬ್ರೋ. ಇದು ಆ್ಯಕ್ಚುಲಿ ಏನಕ್ಕೆ ಹೇಳಿ ಮಾಡ್ತಿರೋದವರು ಈ ಡಿಸ್ಪ್ಲೇ ಎಲ್ಲ ಕೊಡ್ತಿರೋದು? ಸೇಲ್ಸ್ ಪರ್ಪಸ್ಸಿಗೆ ಅಷ್ಟೇ. ಇಂಡಿಯಾದಲ್ಲಿ KTM ಅವರು ಎತ್ಕೊಬೇಕಾಗಿತ್ತು, ಅದಕ್ಕೋಸ್ಕರ ಒಳ್ಳೆ ಫೀಚರ್ಸ್ನ ಈಗ 160 ರಿಲೀಸ್ ಮಾಡ್ತಾರಲ್ಲ. ಹಾಂ, ಲಾಂಚ್ ಆಗಿದೆ. ಅಲ್ಲ ಇದಿಲ್ವಾ ಟೆಸ್ಟ್ ಡ್ರೈವ್? ಇಲ್ಲ, ಯಾಕೆ ಅಂತ ಕೊಟ್ಟಿಲ್ಲ. ಅದನ್ನು ಬಿಟ್ಟರೆ ಅಡ್ವೆಂಚರ್ 390 ಇದೆ ಇಲ್ಲಿ. ಬಡಾಗಾಯ್ ಆ್ಯಕ್ಚುಲಿ ಈ ಗಾಡಿ ಸಖತ್ ಇಷ್ಟ ಆಯ್ತು ನನಗೆ. ಇದು ಪ್ರೈಸ್ ಎಷ್ಟಿದೆ ಅಣ್ಣ? ಇದು 438. ಇದು ಮಾಡಿರೋದು ಸುಮ್ಮನೆ ರ್ಯಾಲಿ ಪರ್ಪಸ್ಗೆ ತಾನೇ ಇದು? ಅದೇ ರ್ಯಾಲಿ ಪರ್ಪಸ್ ಮೇನ್ ಮಾಡಿರೋದಲ್ಲ ಡಿಸೈನು. ಆಂಟಿ ನೀವು ಬರ್ತೀರಾ ನಾಳೆ ಯೂಟ್ಯೂಬಲ್ಲಿ? ನಿಮ್ಮ ಯಾರೋ ರಘು ಶೈವ ಅಂತ ಇದ್ದಾರೆ, ಫಾಲೋ ಮಾಡ್ತೀರಾ ಆಲ್ರೆಡಿ ನನ್ನ? ಹಾಂ ಆಂಟಿ ಫುಲ್ಲು ಮನೆ ಕಟ್ಸೋಣ ಅಂತ ಈಗ. ಹಾಂ ಖಂಡಿತ, ಇದು ನನ್ನ ಚಾನಲ್ ಆ್ಯಕ್ಚುಲಿ. ಓಕೆ ಸಿಗೋಣ ಮತ್ತೆ. ಥ್ಯಾಂಕ್ ಯು. ಓಕೆ ಬ್ರೋ, ಥ್ಯಾಂಕ್ ಯು, ಸಿಗೋಣ. ಕಾರು ಬೈಕು ಏನೇನು ಸಿಗುತ್ತೆ ಎಲ್ಲ ಮಾಡೋದು. ನಿಮ್ದು ಯಾವುದು? ರಾಯಲ್ ಎನ್ಫೀಲ್ಡಾ ಬ್ರೋ? ರಾಯಲ್ ಎನ್ಫೀಲ್ಡ್ ಇಟ್ಕೊಂಡು KTM ಬಂದುಬಿಟ್ಟಿದ್ದೀರಾ? ಈಗ ಚೆನ್ನಾಗಿಲ್ವಾ? ಹ್ಞೂ ಬ್ರೋ, ಆರಾಮು. ಓ ಅನ್ನೋದು ಅದು ಯಾವಾಗಲೂ ಅನ್ನೋದೇ ಇರುತ್ತೆ. ಅಂದರೆ ಇದು ಆಪ್ಷನ್ ಉಂಟು, ಸೈಡ್ ಇದೆ, ಬ್ಯಾಕ್ ಇದೆ. ಹಾಂ, ಇಲ್ಲಿ ಎಲ್ಬೋ ಬರುತ್ತೆ. ಹಾಂ, ಶೋಲ್ಡರ್ಸ್ ಒಂದು, ಬ್ಯಾಕ್ ಒಂದು, ಚೆಸ್ಟ್ ಪ್ರೊಟೆಕ್ಷನ್ ಬರುತ್ತೆ ಅದರಲ್ಲಿ. ರೈಡಾದಲ್ಲಿ ರೈಡಾ ಜಾಕೆಟಲ್ಲಿ ಇದು ಬರಲ್ಲ, ಹಗ್ಗರ್ ಬರಲ್ಲ ನಿಮಗೆ. ಸಾರಿ ಗಾರ್ಡ್ ಬರುತ್ತೆ, ಮಿರರ್ಸ್, ಈ ಥರ ಕ್ರ್ಯಾಶ್ ಗಾರ್ಡ್ ಬರುತ್ತೆ. ಇದು ಬರಲ್ಲ. ಹಗ್ಗರ್ ಬರಲ್ಲ ನಿಮಗೆ. ಇಲ್ಲಿ ಉಂಟು ಅದಕ್ಕೆ ಹೊಸದಾಗಿ ಹಾಕಿಸ್ಕೋಬೇಕು ಬೇಕಂದ್ರೆ. ಬೇಕು ಅಂದರೆ ಸಿಗ್ತದೆ, ಅದೇನು ಅವಶ್ಯಕತೆ ಇಲ್ಲ ಬ್ರೋ ಅದಕ್ಕೆ. 250ಗೆ ರೆಡಿ ಟು ರೇಸ್. ಕ್ರೇಜಿ ಅಲ್ಲ ಗಾಡಿ ಮಾತ್ರ. 200ನೇ ಎಷ್ಟು ಮಜವಾಗಿಬಿಟ್ಟು ಅವ್ನು ಗುರು KTM ಅವರು. ನನಗೆ ಆ್ಯಕ್ಚುಲಿ ಇಷ್ಟ ಆಗಿದ್ದು ಈ ಗಾಡಿ ಗುರು ಮಾತ್ರ. ಲುಕ್ ವೈಸ್ ಮಾತ್ರ ಸಖತ್ತಾಗಿಬಿಟ್ಟಿದ್ದಾನೆ. ಬಟ್ ಪ್ರೈಸ್ ಕೇಳಿದ್ರೆ 4,80,000. ಶೋರೂಮ್ ಮ್ಯಾನೇಜರ್ ಕಿಡ್ನಾಪ್ ಮಾಡ್ತಾರೆ, ಕಿಡ್ನಾಪ್ ಕಾರ್ ತಗೊಂಡು. KTM ಶೋರೂಮ್ ಬಂದು ಮಾರುತಿ ಸುಜುಕಿ ಪ್ರಮೋಟ್ ಮಾಡ್ತಿದ್ದೀವಿ. ಬಡವರ ಬೆಂಜ್ ಅಂತೀರಣ್ಣ. ಎಲ್ಲ ಕೆಲಸನೂ ಮಾಡ್ಬೋದು ಇದರಲ್ಲಿ. ಟ್ರಿಪ್ ಹೊಡಿಬೋದು, ಮನೆ ಕೆಲ್ಸಕ್ಕೆ ಹೋಗುತ್ತೋ ಅಂತೀರಾ? ಮಾಡ್ಬೋದು. ನೀವು ತೋಟದಿಂದ ಕಾಫಿ ಫೋಟೋನು ಹಾಕೊಂಡ್ಬರ್ಬೋದು. ಓ, ನಿಮ್ದು ಕಾಫಿ ತೋಟ ಇದೆಯಾ? ಇಲ್ಲ, ಇಲ್ಲಿ ಯೂಶಲಿ ಅದನ್ನೆಲ್ಲ ಜಾಸ್ತಿ ಇದು ಮಾಡೋದು, ಕಾಫಿ ತೋಟ. ಹಂಗಾರೆ ಕಾಫಿ ನಾಡು ಚಂದನ ಗೊತ್ತಿರ್ತಾರೆ ನಿಮ್ಗೆ? ಅವರಲ್ಲಿ ನಮ್ಮೂರ್ ಸೈಡ್ ಅವರು. ನಿಮ್ಮೂರ್ ಸೈಡನಾ? ನಿಮ್ದೆಲ್ಲಿ ಇದೆ ಊರಾ? ಒಂದು ಗಾಳಿಗುಡ್ಡೆ ಅಂತ, ಇಲ್ಲಿ ಮುತ್ತೋಡಿ ಫಾರೆಸ್ಟ್ ಉಂಟಲ್ಲ, ಫಾರೆಸ್ಟ್ ಇಂದ ಸ್ವಲ್ಪ ಒಂದು 3 ಕಿಲೋಮೀಟರ್ಸ್ ಮುಂದೆ ಹೋಗ್ಬೇಕು. ನೀವು ಫುಲ್ಲು ಹಾಕಿಲ್ಲ ಇದನ್ನ, ಬೆಲ್ಟ್ನ? ಸುಮ್ಮನೆ ಕಾಣ್ಬೇಕು ಅವ್ರಿಗೆ. ಅದು ಬೆಲ್ಟೇ ಸರಿ ಇಲ್ಲ. ಬೆಲ್ಟೇ ಸರಿ ಇಲ್ಲ. ಇದು ಏನದು ಫೈನ್ಗೋಸ್ಕರ ಹಾಕಿದ್ದಾರೆ ಅಷ್ಟೇ, ಸೇಫ್ಟಿಗೋಸ್ಕರ ಇಲ್ಲ ಅಷ್ಟು. ಏನು ಬ್ರೋ, KTM ಶೋರೂಮ್ ಒಳಗೋದಾಗ ಏನೋ ಮಿಸ್ಸಿಂಗ್ ಅನ್ನಿಸ್ತಿತ್ತು. ಈಗ ಬಜಾಜ್ ಒಳಗೆ ಬಂತಲ್ಲ, ಈಗ ಕರೆಕ್ಟ್ ಆಗಿದೆ ಅನ್ನಿಸ್ತು. ಇಲ್ಲಿ ಬ್ರೋ, ಇಲ್ಲೇ 250 ಏನು ಆಗಿಲ್ಲ. ಸೆಕ್ಸಿ ಬ್ಲ್ಯಾಕಿ. ಲೋಡ್ ಬಂದಿತ್ತು, ಅದು ಸುಮ್ಮನೆ ಕೊಟ್ಟಿರೋದು ಕ್ಯಾಪು, ಡಿಸ್ಪ್ಲೇ ಕ್ಯಾಪು. ಒಂದೊಂದೇ ಕೊಡಂಗೆ ಕಾಣಿಸ್ತಿದೆ ಯಾಕೋ. ಕರೆಕ್ಟಾಗಿ ಕಾಣುತ್ತೆ ಬ್ರೋ, ಪಕ್ಕ ಕಾಣುತ್ತೆ. ಕಂಫರ್ಟ್ ಇದೆಯಾ? ಬುಕ್ ಮಾಡಿದ್ರಣ್ಣ ಅಲ್ಲ ಇದನ್ನ? ಇದನ್ನು ಇವಾಗ ಬರ್ತಿದೆ, 3 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಬೈ ಇಲ್ಲಿ ಏನೋ ಕೇಳ್ಕೊಡಲ್ಲ. ಇದೇ ಅಗ್ಲ ಇದೆಯಲ್ಲ ಬ್ರೋ ಹಿಂದೆ ಮಡ್ಗಾಡು,
ಅದಕ್ಕೋಸ್ಕರ ಅದನ್ನು ಕೊಡಲ್ಲ ಹಿಂದ್ಗಡೆ 200 ಕೊಟ್ಟಿದ್ದಾರೆ. ಇದರಲ್ಲಿ ಸ್ಟ್ರೀಟು ಟ್ರ್ಯಾಕ್ ಅಂತ 2 ಮೋಡ್ ಬರುತ್ತೆ. ಇಲ್ಲಿ ರೇಟ್ ಮಾಡಿದೆಯಲ್ಲ, ಇದು ABS ಮೋಡು, ಇದು ರೋಡು ಸೂಪರ್ ಮೋಡು ಅಂತ ಹೇಳಿ ಅಲ್ಲಿ ಉಂಟು. ಅದಕ್ಕೆ ಹೋಗಿ ಓಕೆ ಕೊಡಿ. ಗೈಸ್ ನಮ್ಮ ಬ್ರೋ ಬೈಕ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. 250 ತಗೊಂಡು 290 ಅಂತವ್ರೆ. ಇದು ಆ್ಯಕ್ಚುಲಿ ಸರ್ವಿಸ್ ಸ್ಟೇಷನ್ ಇದು. ನೋಡಿ ಇಲ್ಲಿ ಇದೆ ಸರ್ವಿಸ್ ಸ್ಟೇಷನ್ ಇದು. ಅದು ಹಾಕಿದ್ರೆ ಅದು ಆಕ್ಸಿಡೆಂಟ್ ಗಾಡಿನಾ? ಅಲ್ಲ, ಇದಕ್ಕೆ ಕ್ರೂಸ್ ಕಂಟ್ರೋಲು ಮತ್ತು ಸ್ಪೀಡ್ ಕಂಟ್ರೋಲ್ ಫಿಟ್ ಆಗ್ತಿದೆ. ನೋಡಿ ನಮ್ಮ 290 ನಿಂತೈತೆ ಅಲ್ಲಿ BS4. ಬನ್ನಿ ಹೋಗೋಣ, ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಗೈಸ್ ಗಾಡಿ ನೋಡಾಯಿತು. ಈಗೇನಿದ್ರು ಬುಕ್ ಮಾಡಿ ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿ ಇನ್ನು 3 days ಬಿಟ್ಟು ನಮಗೆ ಗಾಡಿ ಸಿಗುತ್ತೆ. ಹೋಗಿ ಎತ್ಕೊಂಡು ಬರ್ತಾ ಇರೋದಷ್ಟೇ. ಸ್ಟಾರ್ಟಿಂಗಲ್ಲಿ ನಾನು ಬಜಾಜಲ್ಲಿ ರಿವ್ಯೂ ಮಾಡಿದ ಫಸ್ಟ್ ಗಾಡಿ ಫ್ರೀಡಮ್ ಇದೆ ಇಲ್ಲಿ. ಕ್ರೇಜಿ ಗೈಸ್. ಹೊರಗಡೆ ನಮ್ಮ ಡ್ಯೂಕ್ BS3 ನಿಂತಿದೆ ನೋಡಿ. BS4 ಗಾಡಿ ಎಲ್ಲೋದ್ರು ಡ್ಯೂಕ್. ಬ್ರೋ ಎಲ್ಲೋದ್ರು KTM ಕಾಣಿಸಿದವಲ್ಲ ಬ್ರೋ? ಎಲ್ಲಾದ್ರೂ ಎನ್ಫೀಲ್ಡ್. ಸೊ ಗೈಸ್ ಬ್ಯಾಕ್ ಟು ಶೋರೂಮ್ ವಿತ್ ಕಿಡ್ನಾಪ್ ಕಾರ್. ಎಂಡ್ಯೂರೋ ಅಂದ್ರೆ ಏನಣ್ಣ ಅದು? ಗೊತ್ತಿಲ್ಲ ನಿಮಗೂ ಅಷ್ಟು ಸ್ಪೆಸಿಫಿಕ್ ಆಗಿ. ಗೈಸ್ ನೋಡಿ ಇಲ್ಲಿ 390 ರೇಸ್ ಮಾಡ್ತಿದ್ದಾರೆ ಇಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.